ಎಲ್ಲರಿಗೂ ನಮಸ್ಕಾರ. ಎಂಟ್ರಿ ಆನ್ಲೈನ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಎಂಟ್ರಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಅರ್ಥಶಾಸ್ತ್ರದ ಉಪನ್ಯಾಸಕ ಪ್ರಾಣೇಶ್ ರಾಠೋಡ್. ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಥಶಾಸ್ತ್ರದ ಸಿಲೆಬಸ್ ಅನ್ನು ನೋಡೋಣ. ಒಟ್ಟಾರೆಯಾಗಿ ಅರ್ಥಶಾಸ್ತ್ರದಲ್ಲಿ ನಮಗೆ 11 ಚಾಪ್ಟರ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ಅರ್ಥಶಾಸ್ತ್ರ ಅಂದ್ರೆ ಏನು, ಸೊ ಈ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಏನು ಅಂದ್ರೆ ಅರ್ಥಶಾಸ್ತ್ರವನ್ನ ಎಕನಾಮಿಸ್ಟ್ಗಳು ಯಾವ ರೀತಿಯಲ್ಲಿ ತಮ್ಮದೇ ಆದಂತ ವ್ಯಾಖ್ಯಾನಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ವ್ಯಾಖ್ಯಾನಗಳು ಮತ್ತೆ ಯಾರ್ಯಾರು ಯಾವ ರೀತಿಯಾಗಿ ವ್ಯಾಖ್ಯಾನಗಳನ್ನ ಹೇಳಿದ್ದಾರೆ ಅನ್ನೋದನ್ನ ನೋಡ್ತೀವಿ. ನಂತರ ಭಾರತದ ಅರ್ಥವ್ಯವಸ್ಥೆ ಅಂದ್ರೆ ಅರ್ಥವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿ ಆಯ್ತು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ನಾವು ಕಾಣ್ತೀವಿ. ಸೊ ಈ ಚಾಪ್ಟರ್ ಅಲ್ಲಿ ಗಮನಿಸಬೇಕಾದ್ರೆ ಮುಖ್ಯವಾಗಿ ನಾವು ಸ್ಟಾರ್ಟಿಂಗ್ ವಿತ್ ಬೇಡಿಕೆ ಮತ್ತೆ ಪೂರೈಕೆ ಸಿದ್ಧಾಂತವನ್ನ ನೋಡ್ತಾ ಇದ್ವಿ. ಸೊ ಈ ಬೇಡಿಕೆ ಮತ್ತೆ ಪೂರೈಕೆ ಸಿದ್ಧಾಂತ ಇದು ಅರ್ಥಶಾಸ್ತ್ರದ ಸಿದ್ಧಾಂತ ಅಂತಾನು ಹೇಳ್ತೀವಿ ನಾವು. ಕೆಲವೊಮ್ಮೆ ಇದನ್ನ ಬೇಡಿಕೆ ಸಿದ್ಧಾಂತ ಅಂತಾನು ಹೇಳ್ತಾರೆ, ಹಾಗೆ ಇದನ್ನ ಪೂರೈಕೆ ಸಿದ್ಧಾಂತ ಅಂತಾನು ಹೇಳ್ತಾರೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಒಂದು ಅರ್ಥವ್ಯವಸ್ಥೆಯ ಪರಿಚಲನೆ ಯಾವ ರೀತಿ ಆಗತ್ತೆ, ಹಾಗೆ ಮುಂದೆ ಅರ್ಥವ್ಯವಸ್ಥೆ ಯಾವ ರೀತಿ ಚಲಾವಣೆಗೆ ಬರುತ್ತೆ ಅನ್ನೋದ್ರ ಮೇಲೆ ಈ ಸಿದ್ಧಾಂತ ಬಿಂಬಿತವಾಗಿದೆ. ಸೊ ಹಾಗಾಗಿ ಈ ಬೇಡಿಕೆ ಮತ್ತೆ ಪೂರೈಕೆ ಸಿದ್ಧಾಂತ ಬಹುಮುಖ್ಯವಾಗುತ್ತೆ. ಹಾಗಾಗಿ ನನ್ನ ಈ ಮೊದಲನೇ ಚಾಪ್ಟರ್ ಅಲ್ಲಿ ಮೊದಲನೇ ಟಾಪಿಕ್ ಅನ್ನ ನಾನು ಈ ಸಿದ್ಧಾಂತಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಈ ಸಿದ್ಧಾಂತ ಇದು ಒಂದೇ ಒಂದು ಸಿದ್ಧಾಂತ ನಮ್ಗೆ ಚೆನ್ನಾಗಿ ಅರ್ಥ ಆಯ್ತು ಅಂತಂದ್ರೆ ಮುಂದೆ ಬರುವಂತ ಎಲ್ಲಾ ಸ್ಲೈಡ್ಸ್ಗಳು ಹಾಗೆ ಮುಂದೆ ಬರುವಂತ ಎಲ್ಲಾ ಟಾಪಿಕ್ಸ್ಗಳು ನಮ್ಗೆ ಬಹಳ ಈಸಿಯಾಗಿ ಅರ್ಥ ಆಗ್ತಿರುತ್ತೆ. ಸೊ ನಂತರ ಈ ಸಿದ್ಧಾಂತ ಬೇಡಿಕೆ ಮತ್ತೆ ಪೂರೈಕೆಯಲ್ಲಿ ರಿಲೇಶನ್ಶಿಪ್ ಗಳನ್ನು ಹೇಳ್ತಿದೆ. ಸೊ ಕಾಮನ್ ಆಗಿ ಈ ರಿಲೇಶನ್ಶಿಪ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಅಂತ ಹೇಳ್ತೀವಿ ನಾವು, ವಿಲೋಮದ ಅನುಪಾತದಲ್ಲಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ನಂತರ ಈ ಸಿದ್ಧಾಂತದ ನಂತರ ಅರ್ಥವ್ಯವಸ್ಥೆಯಲ್ಲಿ ಅರ್ಥಶಾಸ್ತ್ರಜ್ಞರ ವ್ಯಾಖ್ಯಾನಗಳು ಲೈಕ್ ಆಡಮ್ ಸ್ಮಿತ್ ಆಗಿರ್ಬೋದು, ಆಡಮ್ ಸ್ಮಿತ್ ಅವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಹೇಳ್ತೀವಿ. ಸೊ ಅವ್ರ ಪ್ರಕಾರ ಅರ್ಥಶಾಸ್ತ್ರ ಅಂದ್ರೆ ಏನು, ಹಾಗೆ ಲಿಯೋನಲ್ ರಾಬಿನ್ಸ್ ರವರ ಪ್ರಕಾರ, ಅದೇ ರೀತಿ ಹೀಗೆ ಹಲವಾರು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದಂತ ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ. ಅವನ್ನ ಡಿಸ್ಕಸ್ ಮಾಡ್ತೀವಿ. ನಂತರ ಆರ್ಥಿಕ ಚಟುವಟಿಕೆಗಳು. ಸೊ ನಮ್ಮ ದಿನನಿತ್ಯ ಬದುಕಿನಲ್ಲಿ ಈ ಚಟುವಟಿಕೆಗಳಿಂದಾನೇ ಆರ್ಥಿಕ ವ್ಯವಸ್ಥೆ ರನ್ ಆಗ್ತಾ ಇರುತ್ತೆ. ಸೊ ಆ ಚಟುವಟಿಕೆಗಳಿಂದ ಯಾವ ರೀತಿ ಆರ್ಥಿಕ ಅಭಿವೃದ್ಧಿ ಕಾಣ್ತೀವಿ ಅನ್ನೋದನ್ನ ನಾವು ಈ 3ನೇ ಕಾನ್ಸೆಪ್ಟ್ಸ್ ಅಲ್ಲಿ ನೋಡ್ತೀವಿ. ಸೊ ಈ ಆರ್ಥಿಕ ಚಟುವಟಿಕೆಗಳಲ್ಲಿ ದಿನನಿತ್ಯವಾಗಿ ನಾವು ಅನುಭೋಗಕ್ಕೆ ಒಳಗಾಗಿರ್ತೀವಿ, ಅನುಭೋಗ ಮಾಡ್ತಾ ಇರ್ತೀವಿ, ಹಂಚಿಕೆ ಮಾಡ್ತಾ ಇರ್ತೀವಿ, ವಿತರಣೆ ಮಾಡ್ತಾ ಇರ್ತೀವಿ, ವಿನಿಮಯ ಮಾಡ್ತಿರ್ತೀವಿ. ಸೊ ಈ ಎಲ್ಲಾ ರೀತಿಯ ಆರ್ಥಿಕ ಚಟುವಟಿಕೆಗಳಿಂದ ಆರ್ಥಿಕ ಅಭಿವೃದ್ಧಿ ಕಾಣುತ್ತೀವಿ ಅಂತೇಳಿ ಈ ಕಾನ್ಸೆಪ್ಟ್ಸ್ ಅಲ್ಲಿ ಹೇಳ್ತಾರೆ. ನಂತರ ಉತ್ಪಾದನಾಂಗಗಳು ಮತ್ತು ವಿತರಣಾಂಗಗಳು. ಸೊ ಉತ್ಪಾದನಾಂಗಗಳು ಅಂತಂದ್ರೆ ಯಾವುದೇ ಒಂದು ವಸ್ತುವಿನ ಉತ್ಪಾದನೆ ಆಗುವಂತ ಸಮಯದಲ್ಲಿ ಯಾವ ವಸ್ತುಗಳಿಂದ ಉತ್ಪಾದನೆ ಆಗ್ತಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಅದೇ ರೀತಿ ವಿತರಣಾಂಗಗಳು, ಈ ಉತ್ಪಾದನೆ ಮಾಡಿದಂತ ವಸ್ತುಗಳೇನಿದಾವೆ ಅದರಿಂದ ಬರುವಂತ ಆದಾಯವನ್ನ ನಾವು ವಿತರಣಾಂಗಗಳು ಅಂತೇಳಿ ಹೇಳ್ತೇವೆ. ನಂತರ ಅರ್ಥಶಾಸ್ತ್ರದ ಶಾಖೆಗಳಲ್ಲಿ ನಾವು ಮುಖ್ಯವಾಗಿ 2 ಶಾಖೆಗಳಿದಾವೆ ಅಂತ ಹೇಳ್ತೀವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಸೊ ನಂತರ ಈ ವಿಧಗಳು, ಈ ಸಮಗ್ರ ಅರ್ಥಶಾಸ್ತ್ರವನ್ನು ಬಿಟ್ಟು ಮತ್ತೆ 3 ವಿಧಗಳಿದಾವೆ ಅರ್ಥಶಾಸ್ತ್ರದಲ್ಲಿ ಅಂತ ಹೇಳ್ತಿದೀವಿ ನಾವು. ಸೊ ಅದರಲ್ಲಿ 3 ವಿಧಗಳು ಅಂತಂದ್ರೆ ಒಂದು ಸಮಾಜವಾದಿ, ಇನ್ನೊಂದು ಬಂಡವಾಳಶಾಹಿ, ಮತ್ತೊಂದು ಇವೆರಡನ್ನು ಸೇರಿ ಆಗಿರುವಂತ ವ್ಯವಸ್ಥೆ ಮಿಶ್ರ ಅರ್ಥ ವ್ಯವಸ್ಥೆ. ಸೊ ಹೀಗೆ ಈ 3 ವಿಧಗಳನ್ನ ನಾವು ಅರ್ಥಶಾಸ್ತ್ರ ವಿಧಗಳು ಅಂತೇಳಿ ಹೇಳ್ತೀವಿ. ನಂತರ ರಾಷ್ಟ್ರಗಳ ವಿಂಗಡಣೆ. ಈ ರಾಷ್ಟ್ರಗಳ ವಿಂಗಡಣೆಯಲ್ಲಿ ಮತ್ತೆ ನಾವು 3 ರೀತಿಯಲ್ಲಿ ಹೇಳ್ತೀವಿ. ಒಂದು ಪರ್ ಕ್ಯಾಪಿಟಾ ಇನ್ಕಮ್ ಮೇಲೆ, ತಲಾ ಆದಾಯ ಮೇಲೆ ರಾಷ್ಟ್ರಗಳು ಯಾವ ರೀತಿ ವಿಂಗಡಣೆ ಆಗ್ತಾ ಇದಾವೆ. ನಂತರ HDI ಮೇಲೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸೊ ಇಲ್ಲಿ ಮಾನವನ ಅಭಿವೃದ್ಧಿ ಸೂಚಿಯಲ್ಲಿ ಮಾನವನ ಅಭಿವೃದ್ಧಿಯನ್ನ ಪರಿಗಣನೆಗೆ ತಗೊಂಡ್ರೆ ಅದರಲ್ಲಿ ಯಾವ ರೀತಿ ರಾಷ್ಟ್ರಗಳ ವಿಂಗಡಣೆ ಆಗ್ತಾ ಇದಾವೆ ಅಂತ ನಾವು ಕಾಣ್ತೀವಿ. ನಂತರ ಅರ್ಥವ್ಯವಸ್ಥೆಯ ವಲಯಗಳು. ಸೊ ಬೇಸಿಕಲಿ ನಾವು ಸಾಮಾನ್ಯವಾಗಿ ಅರ್ಥಶಾಸ್ತ್ರದಲ್ಲಿ 3 ರೀತಿಯ ವಲಯಗಳಿದಾವೆ ಅಂತ ಹೇಳ್ತೀವಿ. ಸೊ 3ರಲ್ಲಿ ಫಸ್ಟ್ ಒಂದು ಪ್ರಾಥಮಿಕ ವಲಯ, ಇದನ್ನ ನಾವು ಕೃಷಿ ವಲಯ ಅಂತಾನೂ ಹೇಳ್ತೀವಿ. ಮತ್ತೆ ಸೆಕೆಂಡ್ ಒಂದು ಕೈಗಾರಿಕಾ ವಲಯ, ಇದನ್ನ ನಾವು ದ್ವಿತೀಯ ವಲಯ ಅಂತ ಹೇಳ್ತೀವಿ. ಹಾಗೆ ತೃತೀಯ ವಲಯದಲ್ಲಿ ಸೇವಾ ವಲಯ ಬರುತ್ತೆ. ಸೊ ಈ 3 ರೀತಿಯ ವಲಯಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ, ಅರ್ಥಶಾಸ್ತ್ರದ ವಲಯಗಳು ಅಂತ ಹೇಳ್ತೀವಿ. ಸೊ ಈ 3 ವಲಯಗಳನ್ನು ಬಿಟ್ಟು ಇನ್ನು 2 ವಲಯಗಳು ನಮಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಪರಿಚಯ ಆಗ್ತಾ ಇದಾವೆ. ಒಂದು ಚತುಷ್ಕ ವಲಯ, ಇನ್ನೊಂದು ಪಂಚಕ ವಲಯ.
ಸೊ ಈ ಒಟ್ಟಾರೆಯಾಗಿ ಸಾಮಾನ್ಯವಾಗಿ 3 ವಲಯಗಳಿದಾವೆ ಅರ್ಥವ್ಯವಸ್ಥೆಯಲ್ಲಿ. ಮತ್ತೆ ನಾವು ಕ್ಲಾಸಿಫೈ ಮಾಡಬೇಕು ಅಂತಂದ್ರೆ ತೃತೀಯ ವಲಯದಲ್ಲಿ ಮತ್ತೆ ಪಂಚಕ ಮತ್ತೆ ಚತುಷ್ಕ ವಲಯವನ್ನ ಕ್ಲಾಸಿಫೈ ಮಾಡಬಹುದು. ನಂತರ ಕೊನೆಯದಾಗಿ ಈ ಅಧ್ಯಾಯದ ಕೊನೆಯಲ್ಲಿ ಅರ್ಥವ್ಯವಸ್ಥೆಯ ವ್ಯಾಪಕ ಚಕ್ರ, ಅಂದ್ರೆ ಒಂದು ಅರ್ಥವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿ ಆಗತ್ತೆ, ಯಾವ ರೀತಿ ಯಾವ ಸ್ಟೇಜ್ ಅಲ್ಲಿ ಯಾವ ಹಂತದಲ್ಲಿ ಇರುತ್ತೆ ಅನ್ನೋದನ್ನ ವ್ಯಾಪಕ ಚಕ್ರ ಹೇಳುತ್ತೆ. ಅಂದ್ರೆ ಯಾವುದೇ ಒಂದು ಅರ್ಥವ್ಯವಸ್ಥೆ ಒಂದು ಶೃಂಗದಲ್ಲಿ ಇರಬೇಕು ಅಥವಾ ರಿಸೆಷನ್ ಪೀರಿಯಡ್ ಅಂದ್ರೆ ಕುಸಿತ ಕಾಣ್ತಿದೇನೋ ಅಥವಾ ಏರಿಕೆ ಆಗ್ತಾ ಇದೆನೋ ಅಥವಾ ಕಂಪ್ಲೀಟ್ಲಿ ಲಾಸ್ ಅಲ್ಲಿ ಇದೆನೋ ಅಂದ್ರೆ ಕಂಪ್ಲೀಟ್ಲಿ ಡಿಪ್ರೆಷನ್ ಹೋಗಿದೇನೋ. ಸೊ ಇದೇ ರೀತಿ ಮತ್ತೆ ಡಿಪ್ರೆಷನ್ ಹೋಗೋ ನಂತರ ಮತ್ತೆ ಆರ್ಥಿಕ ವ್ಯವಸ್ಥೆ ವಿಸ್ತರಣೆ ಆಗಿದೆನಾ ಇಲ್ವಾ, ವಿಸ್ತರಣೆಯಾಗಿ ಮತ್ತೆ ಮುಂದುವರಿಯುತ್ತಿದೆನಾ ಅಥವಾ ಅಭಿವೃದ್ಧಿ ಆಗ್ತಾ ಇದೆನಾ ಅನ್ನೋದನ್ನ ಈ ಆರ್ಥಿಕ ವ್ಯವಸ್ಥೆಯ ವ್ಯಾಪಕ ಚಕ್ರದಲ್ಲಿ ನಾವು ಕಾಣ್ತೇವೆ. ಸೊ ಇದು ಅರ್ಥಶಾಸ್ತ್ರದ ಮೊದಲ ಅಧ್ಯಾಯ. ಎರಡನೇ ಅಧ್ಯಾಯದಲ್ಲಿ ನಾವು ಸ್ವತಂತ್ರ ಪೂರ್ವದಲ್ಲಿ ಭಾರತದ ಅರ್ಥವ್ಯವಸ್ಥೆ ಯಾವ ರೀತಿ ಇತ್ತು. ಸೊ ಭಾರತದ ಅರ್ಥವ್ಯವಸ್ಥೆ ಬ್ರಿಟಿಷರ ಆಗಮನಕ್ಕಿಂತ ಮುಂಚೆ ನಾವು ಯಾವಾಗ್ಲೂ ಹೇಳ್ತಿದ್ದೀವಿ ಭಾರತದ ಅರ್ಥವ್ಯವಸ್ಥೆ ಅಥವಾ ಭಾರತದ ಅಭಿವೃದ್ಧಿ ಸಮೃದ್ಧಿ ಸ್ಥಾನದಲ್ಲಿತ್ತು, ಅಭಿವೃದ್ಧಿ ಆಗ್ತಾ ಇರುವಂತ ದೇಶ ಭಾರತವಾಗಿತ್ತು ಅಂತೇಳಿ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ. ಕಾಮನ್ ಆಗಿ ನಾವು ಓದಿದವರು ಓದಿಲ್ಲದೆ ಇರುವವರು ಎಲ್ಲರೂ ಹೇಳ್ತಿರ್ತಾರೆ ಬ್ರಿಟಿಷರ ಆಗಮನಕ್ಕಿಂತ ಮುಂಚೆ ಭಾರತ ದೇಶ ಅಭಿವೃದ್ಧಿಯಲ್ಲಿತ್ತು, ಅಭಿವೃದ್ಧಿಯ ಪಥದಲ್ಲಿತ್ತು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿತ್ತು ಅಂತೇಳಿ. ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರ ಅಂತಾನು ಹೇಳ್ತೀವಿ ನಾವು ಸಾಕಷ್ಟು ಬಾರಿ. ಆದ್ರೆ ಬ್ರಿಟಿಷರ ಆಗಮನ ಆದ ಮೇಲೆ ಯಾವ ರೀತಿ ಆರ್ಥಿಕ ವ್ಯವಸ್ಥೆ ನಷ್ಟವಾಗ್ತಾ ಬಂತು ಅನ್ನೋದನ್ನ ಈ ಕ್ಲಾಸಲ್ಲಿ ನಾವು ಅಂದ್ರೆ ಎರಡನೇ ಅಧ್ಯಾಯದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದರಲ್ಲಿ ಮೊದಲನೇ ಅಂಶ ಅಂದ್ರೆ ಬ್ರಿಟಿಷರ ಆಳ್ವಿಕೆಯ ಮುಖ್ಯ ಉದ್ದೇಶಗಳು. ಅಂದ್ರೆ ಬ್ರಿಟಿಷರ ಆಗಮನಕ್ಕೆ ಮುಖ್ಯ ಉದ್ದೇಶಗಳು ಏನಿತ್ತು, ಆ ಉದ್ದೇಶಗಳ ವಿಸ್ತರಣೆಯನ್ನು ನಾವು ಈ ಕ್ಲಾಸ್ ಅಲ್ಲಿ ಮಾಡ್ತೀವಿ. ಈ ಟಾಪಿಕ್ ಅಲ್ಲಿ ನಾವು ಫಸ್ಟ್ ಡಿಸ್ಕಸ್ ಮಾಡ್ತೀವಿ. ನಂತರ ಕೃಷಿ ವಲಯ ಮತ್ತೆ ಕೈಗಾರಿಕಾ ವಲಯ. ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೃಷಿಗೆ ಮತ್ತೆ ಕೈಗಾರಿಕಾ ವಲಯ ಯಾವ ರೀತಿ ಅಥವಾ ಅಸ್ತಿತ್ವದಲ್ಲಿದ್ರೆ ಅದರಿಂದ ಲಾಭಗಳು ಭಾರತಕ್ಕೆ ದೊರೀತಿದ್ವಾ ಅದನ್ನ ಮೇಲೆ ಡಿಸ್ಕಸ್ ಆಗತ್ತೆ. ನಂತರ ಉದ್ಯೋಗ ರಚನೆ. ಈಗಿನ ಪ್ರಸ್ತುತ ಸಮಯದಲ್ಲಿನೂ ನಮ್ಗೆ ಉದ್ಯೋಗ ಕಷ್ಟಕರವಾಗ್ತಾ ಇದೆ. ಒಂದು ಉದ್ಯೋಗ ತಗೋಬೇಕಂತಂದ್ರೆ ಬಹಳಷ್ಟು ಕಷ್ಟಗಳನ್ನು ಪಡಬೇಕಾಗತ್ತೆ ಅಂತ ಹೇಳ್ತೀವಿ ನಾವು. ಆದರೆ ಬ್ರಿಟಿಷರ ಕಾಲದಲ್ಲಿ ಉದ್ಯೋಗ ರಚನೆ ಯಾವ ರೀತಿ ಇದ್ದಿದ್ರೆ ಅದು ನಮ್ಗೆ ಭಾರತಕ್ಕೆ ಲಾಭವಾಗ್ತಾ ಇತ್ತಾ? ಸೊ ಆ ಲಾಭವಾಗ್ತಿತ್ತು ಅಂತಂದ್ರೆ ಅಭಿವೃದ್ಧಿ ಅದಕ್ಕಾಗ್ಲಿಲ್ಲ. ಸೊ ಅವೆಲ್ಲಾ ವಿಷಯಗಳನ್ನು ನಾವು ಅಂದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ನಂತರ ಬ್ರಿಟಿಷರ ಕಾಲದಲ್ಲಿ ಜನಸಂಖ್ಯೆ. ಸೊ ಪ್ರಸ್ತುತ ಸಮಯದಲ್ಲಿ ಭಾರತದ ಜನಸಂಖ್ಯೆ ಚೀನಾಕ್ಕೆ ಬಿಟ್ಟರೆ 2ನೇ ಸ್ಥಾನದಲ್ಲಿದೆ. ಹತ್ತತ್ರ ನಮ್ಗೆ ಏನಿಲ್ಲ ಅಂದ್ರು ಸರಿಸುಮಾರು 130ರಿಂದ 135 ಕೋಟಿ ಜನಸಂಖ್ಯೆ ಭಾರತದಲ್ಲಿದೆ. ಆದ್ರೆ ಜನಸಂಖ್ಯೆಯಿಂದ ಲಾಭಗಳಿದಾವ, ನಷ್ಟಗಳಿದಾವೆ, ಅಥವಾ ಲಾಭಗಳಿದ್ರೆ ಯಾವ ರೀತಿಯ ಲಾಭಗಳು? ಸೊ ಎಲ್ಲವನ್ನು ನಾವು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು. ಆ ಜನಸಂಖ್ಯೆ ಕಡಿಮೆ ಇತ್ತು ಅಂತಂದ್ರೆ ಅದರಿಂದ ಲಾಭ ಹೆಚ್ಚಾಗ್ಬೇಕಿತ್ತು, ಆದ್ರೆ ಅದು ಲಾಭ ನಮ್ಗೆ ದೊರೀತಿರ್ಲಿಲ್ಲ. ಹಾಗಾಗಿ ಆ ಜನಸಂಖ್ಯಾ ಸ್ಥಿತಿಗಳು ನಮ್ಗೆ ಯಾವ ರೀತಿ ಇತ್ತು ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ. ನಂತರ ಮೂಲಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ. ಪ್ರಸ್ತುತ ಸಮಯದಲ್ಲಿ ನಾವು ಎಲ್ಲಾ ಪಾಲಿಟಿಷಿಯನ್ಸಿಗೂ ಹೇಳ್ತೀವಿ ನಾವು ಮೂಲ ಸೌಕರ್ಯಗಳು ಕೊಡಬೇಕು. ಎಸ್ಪೆಷಲಿ ಈ ಕರೋನಾ ಬಂದಿರೋದ್ರಿಂದ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸರ್ಕಾರ ಕೊಡ್ತಾ ಇದೆ. ಆದ್ರೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಆ ಸೌಕರ್ಯಗಳು ಭಾರತಕ್ಕೆ ಒದಗಿಸಿದ್ವು. ಸೊ ಮೂಲ ಸೌಕರ್ಯಗಳಿಂದ ಯಾವ ರೀತಿ ದೇಶದ ಅಥವಾ ರಾಷ್ಟ್ರದ ಅಭಿವೃದ್ಧಿ ಆಗತ್ತೆ, ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆಗತ್ತೆ ಅನ್ನೋದನ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ನಂತರ ವಿದೇಶಿ ವ್ಯಾಪಾರ ಬ್ರಿಟಿಷರ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇಲ್ವಾ ಅಥವಾ ಅದರಲ್ಲಿ ವಿದೇಶಿ ವ್ಯಾಪಾರದಲ್ಲಿ ಮತ್ತೆ ನಾವು ಕ್ಲಾಸಿಫೈ ಮಾಡ್ತೀವಿ ಮೊನೋಪೋಲಿ, ಬೈಪೋಲಿ ಮತ್ತೆ ಮಲ್ಟಿಪೋಲಿ ಅಂತೇಳಿ ಹೇಳ್ತೀವಿ ನಾವು. ಸೊ ಆ ರೀತಿ ಏಕಸ್ವಾಮ್ಯ ಪದ್ಧತಿ ಹೊಂದಿತ್ತಾ ಅಥವಾ ಇಲ್ವಾ, ಅಥವಾ ವಿದೇಶಿ ವ್ಯಾಪಾರದಿಂದ ಭಾರತಕ್ಕೆ ಲಾಭ ಇಲ್ವಾ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ನಂತರ ಲಾಸ್ಟಿಗೆ ಭಾರತವು ಆರ್ಥಿಕವಾಗಿ ಹಿಂದುಳಿಯಲು ಕಾರಣಗಳು. ಅಂದ್ರೆ ಬ್ರಿಟಿಷರ ಆಗಮನ ಆದ ಮೇಲೆ ಹಿಂದುಳಿಯೋದಕ್ಕೆ ಕಾರಣ ಏನಾಗುತ್ತೆ? ನಾವು ಯಾವಾಗ್ಲೂ ಹೇಳ್ತಿರ್ತೀವಿ ಬ್ರಿಟಿಷರ ಆಗಮನಕ್ಕಿಂತ ಮುಂಚೆ ನಾವು ಸಮೃದ್ಧಿ ರಾಷ್ಟ್ರವಾಗಿತ್ತು ಅಂತೇಳಿ ಹೇಳ್ತಿದ್ವಿ. ಆದ್ರೆ ಬ್ರಿಟಿಷರ ಆಗಮನ ನಂತರ ಆರ್ಥಿಕವಾಗಿ ನಾವು ಹಿಂದುಳಿಯಲು ಯಾವ ಮುಖ್ಯ ಕಾರಣಗಳಿದಾವೆ ಅಂತೇಳಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ.